ರಾಮನ ಒಂದು ಬಾಣ ಎರಡು ಹಕ್ಕಿ. ಇದು ಬಿಜೆಪಿಗೆ ತಿರುಗುಬಾಣ. ಜಾಗೃತರಾದ ಹಿಂದೂಗಳು. ರಾಮನ ಒಂದು ಬಾಣದಲ್ಲಿ ಬಿಜೆಪಿಗರು ಎರಡು ಹಕ್ಕಿ ಹೊಡೆಯಲು ಪ್ಲಾನ್ ಮಾಡಿದ್ರು. ಆದ್ರೆ ಆ ಪ್ಲಾನ್ ಇದೀಗ ಉಲ್ಟಾ ಹೊಡೆದಿದೆ. ಕಾಂಗ್ರೆಸ್ ಕೊಟ್ಟ ಚೋಕ್ಗೆ ಬಿಜೆಪಿ ಬಾಣ ಅವರಿಗೆ ತಿರುಗುಬಾಣವಾಗಿದೆ. ಅದು ಹೇಗೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಶ್ರೀರಾಮ ಸಮಸ್ತ ಹಿಂದೂಗಳ ಆರಾಧ್ಯ ದೈವ. ಆದ್ರೆ ಕಳೆದ 3 ದಶಕಗಳಿಂದ ಬಿಜೆಪಿ ನಾಯಕರು ರಾಮ ಮತ್ತು ರಾಮ ಮಂದಿರ ಹೆಸರಲ್ಲಿ ಹಿಂದೂಗಳನ್ನ ಭಾವನಾತ್ಮಕವಾಗಿ ಸೆಳೆದು ಹೆಚ್ಚು ಸೀಟುಗಳನ್ನ ಗಳಿಸುತ್ತಿದ್ರು. ಆದ್ರೆ ಈಗಿನ ಪರಿಸ್ಥಿತಿ ಕಂಪ್ಲೀಟ್ ಬದಲಾಗಿದೆ. ದೇಶದ ಹಿಂದೂಗಳು ಜಾಗೃತರಾಗಿದ್ದಾರೆ. ಅದಕ್ಕೆ ಹಲವು ಕಾರಣಗಳಿವೆ. ಅವೇನು ಅನ್ನೋದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಬಿಜೆಪಿ ಬತ್ತಳಿಕೆಯಲ್ಲಿರೋ ಆ ಬಾಣ ಯಾವುದು, ಆ ಬಾಣದಲ್ಲಿ ಎರಡು ಹಕ್ಕಿ ಹೊಡೆಯೋದು ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸದ್ಯ ಬಿಜೆಪಿ ಬತ್ತಳಿಕೆಯಲ್ಲಿರೋ ಬಾಣ ಅಂದ್ರೆ ಅದು ರಾಮಬಾಣ. ಅಯೋಧ್ಯೆ ರಾಮ ಮಂದಿರದ ಬಾಣ ಇಟ್ಕೊಂಡು ಕಾಂಗ್ರೆಸ್ ಮತ್ತು ಇತರೆ ವಿರೋಧಿ ಪಕ್ಷಗಳನ್ನ ಹಣಿಯೋಕೆ ಪ್ಲಾನ್ ಮಾಡಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡುತ್ತಿರುವ ಈ ವಿಶೇಷ ಮತ್ತು ಐತಿಹಾಸಿಕ ಕಾರ್ಯಕ್ರಮವನ್ನ ರಾಜಕೀಯವಾಗಿ ಬಳಸಿಕೊಳ್ಳುತ್ತಿರೋದ್ರಿಂದ ಬಿಜೆಪಿಗೆ 2 ರೀತಿಯ ಪ್ರಯೋಜನಗಳಾಗಲಿವೆ. ನಿಮ್ಗೆ ಗೊತ್ತಿರಲಿ, ಇದೀಗ ರಾಮ ಮಂದಿರ ನಿರ್ಮಾಣ ಕೂಡ ನಡೆಯುತ್ತಿದ್ದು, ಈ ಸಮಯದಲ್ಲಿ ರಾಮನನ್ನ ಮತಕ್ಕಾಗಿ ಬಳಸಿಕೊಳ್ಳುವುದು ಬಿಜೆಪಿಗೆ ಈ ಸಲ ಕೊನೆಯಾಗಬಹುದು. ರಾಮ ಮಂದಿರ ನಿರ್ಮಾಣದ ಬಳಿಕ ಅದರ ಬಗ್ಗೆ ಏನು ಹೇಳಿಕೊಳ್ಳಲು ಸಾಧ್ಯವಿದೆ ಅನ್ನೋದನ್ನ ನೋಡಬೇಕಷ್ಟೇ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಕಾಮಗಾರಿ ಇನ್ನೂ ಪೂರ್ತಿಯಾಗಿಲ್ಲ. ಆದ್ರೂ ಜನವರಿ 22ರಂದು ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡುತ್ತಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ರಾಮ ಮಂದಿರ ನಿರ್ಮಾಣ ಮಾಡಿದ್ದೇವೆ ಅಂತೇಳಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮತ ಕೇಳಲು ಜನರ ಬಳಿಗೆ ಹೋಗುತ್ತಾರೆ ಎಂದು ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡುತ್ತಿದ್ದಾರೆ. ಇದೆಲ್ಲ ಒಂದು ಕಡೆಯಾದರೆ ಕಾಂಗ್ರೆಸ್ ಪಕ್ಷದವರಿಂದ ಪ್ರಯೋಜನವೊಂದನ್ನು ಪಡೆಯುತ್ತಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯನ್ನ ಒಂದು ಪಕ್ಷದ ಕಾರ್ಯಕ್ರಮವಾಗಿ ಮಾಡುತ್ತಿದ್ದಾರೆ. ಈ ನಡೆಯನ್ನ ವಿರೋಧಿಸಿ ತಾವು ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕೆಲವರು ಘೋಷಣೆ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರು ಈ ಮಹತ್ವದ ಸಮಾರಂಭದಿಂದ ದೂರ ಉಳಿಯೋದೇನೋ ಸರಿ, ಇದೇ ವಿಚಾರವನ್ನ ಬಿಜೆಪಿ ತಮ್ಮ ರಾಜಕೀಯಕ್ಕೆ ತುಂಬಾ ಚೆನ್ನಾಗಿ ಬಳಸಿಕೊಳ್ಳುತ್ತಿದೆ. ರಾಮ ಮಂದಿರದ ಮೂಲಕ ಹಿಂದೂ ಮತ ಬ್ಯಾಂಕ್ ಅನ್ನ ತಮಗೆ ಅನುಕೂಲದ ರೀತಿಯಲ್ಲಿ ಪ್ರಮುಖವಾಗಿ ಬಳಸಿಕೊಳ್ಳಲಿದೆ. ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನ ಹಿಂದೂ ಮತದಾರರಿಂದ ದೂರ ಮಾಡಬೇಕೆಂಬ 2 ಪ್ಲಾನ್ಗಳನ್ನ ಮಾಡಿಕೊಂಡಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿಲ್ಲ ಅಂತೇಳಿ ಕಾಂಗ್ರೆಸ್ ನಾಯಕರು ಹೇಳಿದಾಗಿನಿಂದ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿಗಳನ್ನ ಮುಂದುವರೆಸಿರುವ ಕೇಸರಿ ನಾಯಕರು, ಕಾಂಗ್ರೆಸ್ ಎಂದರೆ ಹಿಂದೂ ವಿರೋಧಿ ಪಕ್ಷ, ಅವರ ಡಿಎನ್ಎದಲ್ಲೇ ಹಿಂದೂ ವಿರೋಧವಿದೆ ಎಂಬ ಮಾತಿನ ಚಾಟಿ ಬೀಸುತ್ತಿದ್ದಾರೆ. ರಾಮ ಮಂದಿರ ನಿರ್ಮಾಣ ಮಾಡಬಾರದೆಂದು ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ ನಲ್ಲಿ ಅಫಿಡವಿಟ್ ಸಲ್ಲಿಸುವ ಮೂಲಕ ಅಡ್ಡಿ ಮಾಡಿದೆ ಅಂತೇಳಿ ತಮಗೆ ಬೇಕಾದ ಡೈಲಾಗ್ಗಳನ್ನ ಪ್ರಯೋಗಿಸುತ್ತಿದ್ದಾರೆ. ಆದ್ರೆ ರಾಮ ಸಮಸ್ತ ಹಿಂದೂಗಳ ಆರಾಧ್ಯ ದೇವರಾಗಿದ್ದು, ಬಿಜೆಪಿ ಕೇವಲ ತಮ್ಮ ಪಕ್ಷದ ಕಾರ್ಯಕ್ರಮವಾಗಿ ಮಾಡುತ್ತಿರುವುದಕ್ಕೆ ಪ್ರಜ್ಞಾವಂತ ಮತದಾರರು ಇದನ್ನ ವಿರೋಧಿಸುತ್ತಿದ್ದಾರೆ. ಜೊತೆಗೆ ಇದೊಂದು ಧಾರ್ಮಿಕ ಕಾರ್ಯಕ್ರಮವಾಗಿದ್ದು, ದೇಶದ 4 ಪ್ರಮುಖ ಶಂಕರಾಚಾರ್ಯ ಮಠಗಳ ಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತೇಳಿರೋದು ಬಿಜೆಪಿಯ ಈ ಕಾರ್ಯಕ್ರಮಕ್ಕೆ ಭಾರಿ ಹಿನ್ನಡೆಯಾಗುತ್ತೆ ಎನ್ನಲಾಗ್ತಿದೆ. ಜೊತೆಗೆ ಅರ್ಧಂಬರ್ಧ ಪೂರ್ಣಗೊಂಡಿರೋ ರಾಮ ಮಂದಿರವನ್ನ ಎಲೆಕ್ಷನ್ ಹೊಸ್ತಿಲಲ್ಲಿ ಉದ್ಘಾಟನೆ ಮಾಡೋಕೆ ಮುಂದಾಗಿರೋ ಬಿಜೆಪಿಯ ನಡೆ ರಾಜಕೀಯ ಲಾಭ ಪಡೆದುಕೊಳ್ಳುವ ಪ್ರಮುಖ ಉದ್ದೇಶ ಅನ್ನೋದು ಜನರ ಮುಂದೆ ಬಟಾ ಬಯಲಾಗಿದೆ. ಹೀಗಾಗಿ ದೇಶದ ಜನ ಕಳೆದ 3 ದಶಕಗಳಿಂದ ಬಿಜೆಪಿಗರ ಮಾತುಗಳಿಗೆ ಮರಳಾದಂತೆ ಈ ಸಲ ಮರಳಾಗಲ್ಲ ಅನ್ನೋ ಮಾತುಗಳು ಇವೆ. ಇದರಿಂದ ಬಿಜೆಪಿ ರಾಮಬಾಣ ಚುನಾವಣೆಯಲ್ಲಿ ಅವರಿಗೆ ತಿರುಗುಬಾಣವಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.